ವೀಕ್ಷಕ ನಮಸ್ಕಾರ. ಇದೇ ತಾನೇ ರೈತರು ಕೇಳಿದ್ರು, ಜಸ್ಟ್ ಈಗ ಒಂದು ಸುದ್ದಿ ಮಾಡಿ ಬರ್ತಾಯಿದ್ದೆ. ಎಲ್ಲಿ ಅಂದರೆ ಎಳೆಗೊಂಡಿ ಗ್ರಾಮದಲ್ಲಿ ಅವ್ರು ರೈತರು ಹೇಳಿದ್ರೇನು ಅಂದರೆ ಕಾಲುವೆ ಕಟ್ಟೋದೆಲ್ಲ ಒಂದು ಸ್ವಲ್ಪ ರೆಡಿ ಮಾಡಿಸಿ ಕೇಳಿ ಸರ್ ಅಂತ. ನಿಜವೂ ಅದು ಸುದ್ದಿ ಮಾಡಿ ಒಂದು ಅರ್ಧ ಗಂಟೆಗೆ ನಮ್ಮ ನೀರಾವರಿ ಡಿಪಾರ್ಟ್ಮೆಂಟು, ಇರಿಗೇಷನ್ ಡಿಪಾರ್ಟ್ಮೆಂಟು ಚಂಗಪ್ಪವರು ಇಲ್ಲಿ ಒಂದು ಏನು ಈ ಕಾಲುವೆ ಶುದ್ಧಿ ಇದೆ ಅದನ್ನೆಲ್ಲ ಅಚ್ಚುಕಟ್ಟಾದಂಥ ವ್ಯವಸ್ಥೆ ಮಾಡಿರೋದು, ಕೆರೆ ಅಚ್ಚುಕಟ್ಟು ವ್ಯವಸ್ಥೆ ಮಾಡ್ತಾ ಇರೋದು ಕೂಡ ನಾವು ಈಗ ಜಸ್ಟ್ ನೋಡಿದೆ. ಹಾಗಾಗಿ ಇದನ್ನು ಸುದ್ದಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ಈ ರೈತರ ಪರವಾಗಿ ಒಂದಷ್ಟು ಸುದ್ದಿಗಳು ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ ಕೆರೆ ಕಾಲುವೆ ಕಟ್ಟು ಎಲ್ಲ ಅಚ್ಚುಕಟ್ಟನ್ನ ಮಾಡಬೇಕು ಅಂತ ಕೂಡ ಇವತ್ತು ಅಭಿಯಾನ ಹಮ್ಮಿಕೊಂಡಿರೋದು ಕೂಡ ನಾವು ಮಾಧ್ಯಮದವ್ರು ಮಾಡ್ತಾಯಿದ್ದೀವಿ. ಅದರಲ್ಲೂ ನೋಡಿ, ಇಲ್ಲಿ JCBಲಿ ತುಂಬ ಉತ್ತಮವಾದಂಥ ಕೆಲಸ ಮಾಡಿಸ್ತಾರೆ. ಅವರು ಇದರಿಂದ ನಾನು ಹೊಗಳ್ತಾ ಇಲ್ಲ, ಬಟ್ ಅವರು ಮಾಡ್ತಾ ಇರೋದು ಆನಷ್ಟ ಕೆಲಸ ಕೂಡ ನಾನು ಹೇಳ್ತಾ ಇರೋಂಥದ್ದು. ಇದು ಬನ್ನೂರು ಭಾಗದಲ್ಲಿರುವಂಥದ್ದು. ಮತ್ತು ಏನು ಈ ಕಾಲುವೆ ಹೋಗುತ್ತೆ ಆ ವಿಚಾರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ಏನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ ಸರ್? ಈಗ ರಾಜಪರಮೇಶ್ವರಿ ಕೆನಾಲ್ದು 13ನೇ ರಾಜಪರಮೇಶ್ವರಿ ನಾಲದು 13ನೇ ಕಿಲೋಮೀಟ್ರು ಕ್ಲಿಯರ್ ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ CDS ನಾಲೆಗೂ ಕೂಡ ಬಂದಿದೆ. ಬ್ರಾಂಚ್ ಕೆನಾಲ್ಗಳು ಮಾಡ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಆರೋಹಳ್ಳಿ ಐಲೆವೆಲ್ ಕೆನಾಲ್ ಅದು ಕೂಡ ಈಗ 5ನೇ ಕಿಲೋಮೀಟ್ರಿಗೆ ರೀಚ್ ಆಗಿದ್ದಾರೆ. ಎಲ್ಲ ಈ ಸತಿ ಕಂಪ್ಲೀಟ್ ಮಾಡಿಕೊಡ್ತೀವಿ. ಯಾರೇ ಟೆಂಡರ್ ತಗೊಂಡ್ರು ಅವ್ರು ಒತ್ತಾಯ ಮಾಡಿ ಕೆಲಸ ಮಾಡಿಸ್ತಾ ಇದ್ದೀರಾ. ಹೌದು, ಅದೊಂದು ಖುಷಿ ಅಂದ ವಿಚಾರ. ಮುಖ್ಯವಾಗಿ ಹೌದು, ಅವರು ವರ್ಕ್ ಆರ್ಡ್ರು ಇನ್ನೂ ಆಗಿಲ್ಲ, ಆದ್ರೂ ಕೂಡ ಉಚಿತವಾಗಿ ಮಾಡಿಸ್ತೀವಿ. ಸಮಯ ಜಾಸ್ತಿ ಇಲ್ಲ. ಹೌದು ಹೌದು ಸರ್. ಅದರಿಂದ ಮಾಡಿ ಮುಗಿಸಿ ಈ ಸರಿ ಕೈಲ್ಯಾಂಡ್ಗೆಲ್ಲ ನೀರು ತಲುಪಬೇಕು ಅಂತ ನಮ್ಮ ಉದ್ದೇಶ ಇದೆ. ನಮಗೆ ಗ್ರ್ಯಾಂಡ್ ಸ್ವಲ್ಪ ಕಡಿಮೆ ಕಾಂಟ್ರಾಕ್ಟ್ನ ಉತ್ಪಾದಿಸಿ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ. ಈ ಸರಿ ನೀರು ಭಾಳ ಸುಗಮವಾಗಿ ಹೋಗ್ತದೆ ಅನ್ನೋ ವಿಶ್ವಾಸ ನನಗಿದೆ. ಸರ್ ಯಾವ ಕಾಲುವೆ ಬರುತ್ತೆ ತಮಗೆ ಗೊತ್ತಿರಾಗೆ? ಯಾವ ಕಾಲುವೆ ಬರುತ್ತೆ ಇದು? ಇದು ರಾಜಪರಮೇಶ್ವರಿ ಕಾಲುವೆ. ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ ಸರ್? ಇದು 37 ಕಿಲೋಮೀಟರ್ವರೆಗಿದೆ. ಹಾಂ. ಇದು ಓಕೆ. ಅಲ್ಲಿ ಇನ್ನೊಂದು ಪೈಪ್ಲೈನ್ ವರ್ಕ್ ಮಾಡ್ತಾ ಇದೆ. ಇದು ಅದು ರಿಚಾರ್ಜ್ ವರ್ಕ್ ಮಾಡ್ತಾ ಇದೆ. ಅರ್ಧ ಭಾಗದಿಂದ ಮುಂದಕ್ಕೆ ಅಲ್ಲಿ ವರ್ಕ್ ಮಾಡ್ತಾ ಇದೆ. ಇದು ಈಗ 13ನೇ ಕಿಲೋಮೀಟರ್ ಬಂದಿದ್ದಾರೆ. ಇನ್ನೊಂದು 3-4 ಕಿಲೋಮೀಟರ್ಲಿ ಇವ್ರಿಗೆ ಕೊನೆ ಮುಗಿಯುತ್ತೆ. ಅದು ಅಲ್ಲಿ ಅಷ್ಟಕ್ಕೆ ಸುಮಾರು ಅಲ್ಲಿಂದ ಪಿಕಪ್ ಆಗುತ್ತೆ ಅಲ್ಲ ಅವ್ರು ಮಾಡೋದು. ಓಕೆ. ಎಲ್ಲಿಂದ ಸ್ಟಾರ್ಟಪ್ ಆಗುತ್ತೆ ಸರ್ ಇದು ಕಾಲುವೆ? ಇದು ಮಾಧವಪುರ ಅಲ್ಲಿ ಗ್ಯಾರೇಜ್ ಮಾಡಿದ್ದಾರೆ. ಓಕೆ. ಅಲ್ಲಿಂದ ಅಲ್ಲಿ ಕುಪ್ಪೆಗಾಲ ಸಿದ್ದರಾಮುಂಡಿ ಪಕ್ಕ ಕುಪ್ಪೆಗಾಲ ಬರುತ್ತಲ್ಲ ಅಲ್ಲಿವರೆಗೂ ಬರುತ್ತೆ. ಅಲ್ಲಿವರೆಗೂ ಬರ್ತದೆ. ಓಕೆ. ಆಮೇಲೆ ಒಂದೆರಡು ಮೇಜರ್ ಬ್ರಾಂಚ್ ಕೆನಾಲ್ ಇದೆ. ರಾಮಯ್ಯ ಕೆನಾಲು ಮತ್ತು ಬಂಡಿ ಬಚ್ಚಲು ಅಂತ. ಓಕೆ. ರಾಮಯ್ಯ ಕೆನಾಲ್ನೆಲ್ಲ ಕ್ಲಿಯರ್ ಮಾಡಿದ್ವಿ. ಬಂಡಿ ಬಚ್ಚಲು ಮಾಡ್ತಾ ಇದ್ದಾರೆ. ಸರ್ ಕೊನೆಗೆ ಜನಪ್ರತಿನಿಧಿಗಳಿಗೆ ಬಿಟ್ಬಿಟ್ಟು ಬರೋದೇ ಅಧಿಕಾರಿಗಳ ಮೇಲೆ ಒತ್ತಡ. ಯಾಕೆಂದರೆ ಪಾಪ ಅವರು ಯಾರನ್ನ ಕೇಳಬೇಕು ಅಂತ ಕೂಡ ಗೊತ್ತಿರಲ್ಲ ಸಾರ್ವಜನಿಕರಿಗೆ. ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅಂತಾರೆ. ಆ ಒಂದು ಸಂದರ್ಭಗಳು ಬಂದಾಗ ಅಧಿಕಾರಿಗಳು ಕೆಲಸ ಮಾಡಿದರೂ ಕೂಡ ಅವ್ರ ಕಣ್ಣು ಕಾಣೋಂಥ ಕೆಲವೊಂದು ವಿಚಾರಗಳು ನಾವು ನೋಡಬೇಕು. ವಾಪಸ್ ಕವರ್ ಮಾಡ್ಕೊಂಡು ಹೋದ್ರೆ ಹೌದು, ಅಲ್ಲಿ ಒಂದೆರಡು ಸ್ಪಾಟ್ನಲ್ಲಿ ಹಾಂ ಸರ್ ಸುಮಾರು ಒಂದು 50 ಟ್ರ್ಯಾಕ್ಟರ್ ಲೋಡು ಸಿಲ್ಟ್ನ ಎತ್ತಿ ಇದು ಮಾಡಿದ್ದಾರೆ. ಅವೆಲ್ಲ ಮೇಜರ್ ಅಬ್ಸ್ಟಕಲ್ ಆಗಿದ್ವು ನಮಗೆ. 50 ಟ್ರ್ಯಾಕ್ಟ್ರು. ಹೌದು, 2ನೇ ಕಿಲೋ. ಅದು ಡಂಪಿಂಗ್ಗೆ ಎಷ್ಟಾಗುತ್ತೆ ಸರ್ ದುಡ್ಡು? ಹಳ್ಳಗಳಿಂದ ಬರ್ತದಲ್ಲ, ಎಷ್ಟು ಖರ್ಚಾಗುತ್ತೆ, ಎಷ್ಟು ಶ್ರಮ ಆಗುತ್ತೆ, ಖರ್ಚಿರಲಿ ಎಷ್ಟು ಶ್ರಮ ಆಗುತ್ತೆ. ಟ್ರ್ಯಾಕ್ಟರ್ ಲಾರಿನ ಹೇಳ್ಕೊಬೋದು ಅಷ್ಟು. ಹೌದು. ಆಮೇಲೆ ಕೆಲವ್ರು ಹೇಳ್ತಾರೆ ಸರ್, ನಾನು ಸುಮಾರು ಸರ್ ಸುದ್ದಿಗಳು ಮಾಡಿದ್ದೀನಿ, ತಾವು ಇಲ್ಲಿ ತೆಗೆದು ಇಲ್ಲಿ ಹಾಕಿದ್ರಲ್ಲ ಅದು ಮತ್ತೆ ಇಲ್ಲಿ ಬಂದ್ಬಿಡುತ್ತೆ, ಮತ್ತೆ ಇದು ಬಂದ್ಬಿಡುತ್ತೆ ಅಂತಾರಲ್ಲ. ಮೇಲೆ ಕಚ್ಚಿ ಅದನ್ನ ಇನ್ನೂ ಆ ಕಡೆ ಅಲ್ವೇ? ಓಕೆ. ಆಮೇಲೆ ಕೆಲವು ಕಡೆ ನಾವು ಈ ಕಡೆಗೆ ಹಾಕಿದೀವಲ್ಲ, ಅದನ್ನ ಮೇಲೆ ಕಚ್ಚಿಬಿಟ್ಟು ರೋಡಿಂದ ಆ ಕಡೆಗೆ ಹಾಕಿ. ಓಕೆ. ಇನ್ನೊಂದು ನಮ್ಗೆ ಸಮಸ್ಯೆ ಏನಂತಂದ್ರೆ, ಈ ಡಬಲ್ ಶಿಫ್ಟ್ ಮಾಡೋಷ್ಟೊತ್ತಿಗೆ ಅವ್ರದ್ದು ಕ್ವಾಂಟಿಟಿನೂ ಮುಗಿದಿರ್ತದೆ, ಅವರ್ಸು ಮುಗಿದಿರ್ತದೆ. ಹೌದು. ಇನ್ನು ಮುಂದಕ್ಕೆ ಕವರ್ ಮಾಡೋದಿಲ್ಲ ಅವರು. ಸಮಸ್ಯೆಗಳಿದೆ. ಹೌದು. ಆದ್ರೂ ಹುರಿದುಂಬಿಸಿ ಸರಿ ನಾವು ಎಲ್ಲ ಪೂರ್ತಿ ಅದನ್ನ ಆದರೂ ಸರ್ ಯಾಕೆಂದರೆ ವಾಪಸ್ ಬೀಳ್ದಂಗೆ ನೋಡ್ತಾ ಇದ್ದೀವಿ, ಎಚ್ಚರ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಮ ಇನ್ಫಾರ್ಮೇಷನ್ಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಸಾರ್ವಜನಿಕರು ಅದನ್ನು ಅರ್ಥ ಮಾಡ್ಕೊಬೇಕು. ಅವ್ರಿಗೂ ಕೂಡ ಒತ್ತಡಗಳಿರ್ತದೆ. ಮತ್ತು ಮುಖ್ಯವಾಗಿ ಸರ್ಕಾರದಲ್ಲಿ ಫಂಡ್ ಇರಬೇಕು. ಮುಖ್ಯವಾಗಿ ಅವ್ರು ಕೊಡೋವಂಥ ಟೆಂಡರ್ಗೆ ಕೊಡೋವಂಥವ್ರಿಗೆ. ಯಾಕೆಂದರೆ ಟೆಂಡರ್ ಬಂದರೆ ತಾವು ನಿಂತ್ಕೊಂಡು ಕೆಲಸ ಮಾಡಿಸ್ತೀರಾ, ಸರ್ಕಾರ ಟೆಂಡರ್ ಮಾಡುತ್ತೆ. ಹಾಗಾಗಿ ಅಧಿಕಾರಿಗಳು ಏನೂ ಇಲ್ಲ, ಮಧ್ಯಂತರದಲ್ಲಿ ಇರ್ತಾರೆ. ಇತ್ತಾಗೆ ಜನಗಳ ಮಧ್ಯ, ಆ ಕಡೆ ಮೇಲೆ ಜನಪ್ರತಿನಿಧಿಗಳ ಮಧ್ಯೆ ಇರ್ತಾರೆ. ಅದನ್ನು ಅರ್ಥ ಮಾಡ್ಕೊಬೇಕು ಜನಗಳು ಅಂತ. ರಜಾ ಎಲ್ಲ ಸಾಕಷ್ಟು ನೋಡ್ತೀವಿ. ಹೌದು, ಮೀಟಿಂಗಿಗೂ ಹೋಗ್ತೀವಿ. ಇದೆಲ್ಲ ನಡೀತಾ ಇರ್ತದೆ. ಜನಗಳಿಗೆ ಗೊತ್ತಾಗೋದಿಲ್ಲ, ನಾವು ಬಂದಿರೋದು ಗೊತ್ತಾಗೋದಿಲ್ಲ. ಹೌದು. ಇದು ಸರ್ವೇ ಸಾಮಾನ್ಯ, ಏನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ನಿಯತ್ತು ನಾವು ಮಾಡಿಸ್ಬೇಕಾಗ್ತದೆ, ನಮ್ಮ ಕರ್ತವ್ಯ ಮಾಡಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.